ಹೆಂಡತಿ ಮೇಲೆ ಕೈ ಹಾಕಿದ್ದು? ಕಾವೇರಿ ಬನ್ನಿ ಹೊರಡೋಣ. ನೀವು ಮೊದಲು ಬನ್ನಿ ಹೋಗೋಣ. ಗುಂಡ ಬಾರ ಬಾರ ಗುಂಡ. ಬಾವಾ ಏನ್ ಸೂಪರ್ ಆಗಿ ಫೈಟ್ ಮಾಡಿದ್ರಿ. ನಾನು ಇದನ್ನೆಲ್ಲ ಫಿಲಮಲ್ಲಿ ಅಷ್ಟೇ ನೋಡಿರೋದು. ಈ ತರ ನಿಜವಾಗ್ಲೂ ಫೈಟ್ ಮಾಡ್ತಾರಂತ ನಂಗೆ ಗೊತ್ತೇ ಇರ್ಲಿಲ್ಲ. ನಾನಲ್ಲ ಗುಂಡ, ನಿಮ್ಮ ಅಕ್ಕ ಕೂಡ ಫೈಟ್ ಮಾಡ್ತಾರೆ, ನೀನ್ ನೋಡಿಲ್ಲ ಅಷ್ಟೇ. ಹೌದಾ ಅಕ್ಕ, ನಿನಗೆ ಫೈಟ್ ಮಾಡಕ್ಕೆಲ್ಲ ಬರುತ್ತಾ? ಹೆಂಡತಿ, ಆಲ್ರೆಡಿ ನೀವು ಎಷ್ಟು ಜನನ ಹೊಡೆದು ಓಡಿಸಿದ್ದೀರಾ, ಆದ್ರೆ ಇವತ್ತು ಅವ್ರು ಟಚ್ ಮಾಡ್ತಾ ಇದ್ರು, ಯಾಕೆ ನೀವು ಸುಮ್ಮನೆ ಇದ್ರಿ? ನಿಮ್ಮ ರಣಚಂಡಿ ಅವತಾರನ ಯಾಕೆ ತೋರಿಸ್ಲಿಲ್ಲ ಅವ್ರಿಗೆ? ಯಾಕೋ ಮನಸ್ಸು ಸರಿ ಇರಲಿಲ್ಲ ಸರ್, ಅದಕ್ಕೆ ತಲೆನೇ ಓಡಲಿಲ್ಲ. ಸರಿ ಬಿಡಿ, ಕರೆಕ್ಟ್ ಟೈಮ್ಗೆ ನಾನು ಬಂದಲ್ಲ. ಈಗೇನು ನಿಮ್ಮಿಬ್ರದ್ದು ಊಟ ಆಯ್ತಾ? ನಂದಾಯ್ತು ಬಾವ, ಆದ್ರೆ ಅಕ್ಕ ಹಸುವಿಲ್ಲ ಅಂತ ಏನು ತಿನ್ಲಿಲ್ಲ. ಹೆಂಡತಿ, ಮೊದಲು ಊಟ ಮಾಡೋರಂತ ನಡೀರಿ. ಬೇಡ ಸರ್, ನಂಗೆ ಹಸುವಿಲ್ಲ. ಸೈನ್ಸ್ ಟೀಚರ್ ಆಗಿ ಹೀಗೆಲ್ಲ ಹಸ್ಕೊಂಡಿರ್ತಾರ? ಹೆಲ್ತ್ ಏನಾಗತ್ತೆ ಅಂತ ಗೊತ್ತಿಲ್ವಾ ನಿಮಗೆ? ನಾನೇನು ದಿನ ಹೀಗೆ ಮಾಡ್ತೇನೆ ಸರ್, ಯಾಕೋ ನಂಗೆ ಇವತ್ತು ಹಸುವಿಲ್ಲ, ಅದಕ್ಕೆ ಬೇಡ. ಸರಿ ರೀ ಕಾವೇರಿ ಅವರೇ, ಅಲ್ಲಿ ನೋಡಿ ಒಂದು ಚಾಟ್ ಶಾಪ್ ಇದೆ, ಅಲ್ಲಿ ನಿಮಗೆ ಐಸ್ ಕ್ರೀಮ್, ಜ್ಯೂಸ್, ಚಾಟ್ಸ್ ಎಲ್ಲ ಸಿಗತ್ತೆ. ಲೈಟಾಗಿ ಏನಾದರೂ ತಿನ್ನೋರಂತೆ, ಬನ್ನಿ. ಬೇಡ ಸರ್. ರೀ ಕಾವೇರಿ, ಅಟ್ಲೀಸ್ಟ್ ಜ್ಯೂಸ್ ಆದರೂ ಕುಡೀರಿ. ಶುಗರ್ ಕಂಟೆಂಟ್ ಬಾಡಿಗೆ ಹೋದರೆ ಸ್ಟ್ರೆಸ್ ರಿಲೀಫ್ ಆಗತ್ತೆ ಅಂತ ಹೇಳ್ತಾರೆ. ಬನ್ನಿ ಹೋಗೋಣ. ಬನ್ರಿ ಕಾವೇರಿ, ಈ ಏರಿಯಾದಲ್ಲೇನೆ ಸಖತ್ ಚಾಟ್ ಶಾಪ್ ಇದು, ನಿಮ್ಗೆ ಇಷ್ಟ ಆಗತ್ತೆ. ಕೂತ್ಕೋಗುಂಡ, ಏನು ತಗೊಳ್ತೀರಾ? ಏನು ಹೇಳಿ? ನೀವೇನಾದರೂ ಹೇಳಿ ಸರ್. ನಿಂಗೆ ನಾನು ಹೇಳಲಾ? ಓಕೆ ಬಾವ. ಬ್ರದರ್, ಒಂದು ಮ್ಯಾಂಗೋ ಜ್ಯೂಸ್ ಕೊಡಿ. ಏನ್ ಜನ್ಮನೇ ನಿಂತು ಬಂದ ಕಡೆ ಎಲ್ರು ನೆಮ್ಮದಿ ಹಾಳು ಮಾಡಿ ತಮಾಷೆ ನೋಡ್ತೀಯಾ? ಬಿಟ್ಟಿಷ್ಟೇ ಬಿಟ್ಟಿ ಊಟ ಕೈಗೊತ್ತು ಕೆಲಸ ಅಂತ ಸಿಕ್ಕಿದ್ರೆ ಯಾರು ಎಲ್ಲಿಗೆ ಬೇಕಾದ್ರೂ ಬಂದ್ಬಿಡ್ತಾರೆ. ಬೇಕಂದ್ರೆ ಊಟ ದುಡ್ಡು ನಾನು ಕೊಡ್ತೀನಿ, ಬೇರೆ ಯಾರಾದ್ರೂ ಊಟ ಮಾಡ್ಕೊಂಡು ಊರಿನ ಬಸ್ ಹತ್ತು. ಮೈ ಡಿಯರ್ ಹೆಂಡತಿ, ಅಲ್ಲಾಗಿರೋದನ್ನೆಲ್ಲ ಮರ್ತುಬಿಡಿ ಪ್ಲೀಸ್. ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡಿ. ನೀವು ಹೀಗೆ ಮೂಡ್ ಆಫ್ ಆಗಿದ್ರೆ ನನಗೆ ಕಷ್ಟ ಆಗತ್ತೆ ಕಾವೇರಿ ಟೀಚರ್. ಒಳ್ಳೆ ಬಾಡೋಗಿರೋ ಹೂ ನೋಡ್ದಂಗೆ ಆಗ್ತಾ ಇದೆ.
ಸರಿ ಸರ್, ಗಂಡ ಆದವರು ಎಲ್ಲರ ಮುಂದೆ ಬೈದ್ರಲ್ಲ ಅಂತ ಬೇಜಾರಾಗಿತ್ತು. ಆದರೆ ಇವಾಗ ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಯಿತು. ನನಗೇನು ಬೇಜಾರಿಲ್ಲ ಸರ್. ವಾ ಸರಿ, ಹಾಗಾದ್ರೆ ಎಲ್ಲಿ ಒಂದ್ಸಲ ಸ್ಮೈಲ್ ಮಾಡಿ ನೋಡೋಣ. ಸ್ಮೈಲ್ ಹೇಗಿರ್ಬೇಕು ಅಂದರೆ ನೀವು ಇಷ್ಟಪಡೋ ಮಲ್ಗೆ ಅರಳತ್ತಲ್ಲ ಹಾಗೆ ನಗಬೇಕು. ಆಹಾ, ಇಷ್ಟು ಚೆನ್ನಾಗಿದೆ ನಿಮ್ಮ ನಗು. ಒಳ್ಳೆ ಮಲ್ಗೆ ಹೂವು ಅರಳತ್ತಲ್ಲ ಹಾಗೆ. ಅಬ್ಬಾ ಏನು ಸರ್, ಈ ನಡುವೆ ನೀವು ಕವಿ ಆಗ್ಬಿಟ್ಟಿದ್ದೀರ. ಎಲ್ಲ ನಮ್ಮ ಕಾವೇರಿ ಟೀಚರ್ ಮಹಿಮೆ. ಅವರು ನನಗೆ ಕನ್ನಡ ಓದೋದನ್ನು ಅಭ್ಯಾಸ ಮಾಡಿಸಿದ್ದಾರೆ. ಕನ್ನಡ ಕಸ್ತೂರಿ ಅಂತ ಯಾಕೆ ಹೇಳ್ತಾರೆ ಅಂತ ಅರ್ಥ ಮಾಡಿಸಿದ್ದಾರೆ. ನಮ್ಮ ಕನ್ನಡ ಸಾಹಿತ್ಯ ಯಾಕಿಷ್ಟು ಶ್ರೀಮಂತ ಅನ್ನೋದನ್ನ ತೋರಿಸಿದ್ದಾರೆ. ಅದಕ್ಕೆ ನಾನು ಈಗೆಲ್ಲ ಆಗಿದ್ದೀನಿ. ಹಾಗಾದರೆ ನನಗೂ ಸಂತೋಷನೇ ಸರ್. ಇದನ್ನೆಲ್ಲ ನಮ್ಮ ಮೇಡಮ್ ಪೂರ್ತಿ ಸರಿ ಹೋದ್ಮೇಲೆ ಮಾತಾಡೋಣ ಬಿಡಿ. ಸರಿ, ಈಗ ಹೊರಡೋಣವಾ? ಗುಂಡ ತಗೋ. ಮಾವ, ಗುಂಡ, ಇಲ್ಲಾಗಿದ್ದನ್ನೆಲ್ಲ ಮನೆಯಲ್ಲಿ ಹೇಳ್ಬೇಡ ಆಯ್ತಾ? ಗೊತ್ತಾದರೆ ಸುಮ್ಮನೆ ಬೇಜಾರಾಗ್ತಾರೆ. ನಾನು ಇದನ್ನೆಲ್ಲ ನಿನ್ಗೆ ಹೇಳ್ಬಾರ್ದು, ಆದರೆ ಒಂದೊಳ್ಳೆ ರೀಸನ್ಗೆ ಹೇಳ್ತಾ ಇದ್ದೀನಿ. ಪ್ಲೀಸ್ ಯಾರಿಗೂ ಹೇಳ್ಬೇಡ. ಆದ್ರೆ ಅಕ್ಕನ್ಗೆಲ್ಲ ಯಾಕೆ ಬಾವ ಆಗ್ ಬೈತಾ ಇದ್ರು? ಮನೆ ಅಂದರೆ ಹಾಗೆಲ್ಲ ಆಗತ್ತೆ ತಗೊಂಡ. ಈಗ ಕಾವೇರಿ ಅವ್ರ ಮೇಲೆ ನಾನು ಕೋಪ ಮಾಡ್ಕೊಂಡಿದ್ದೆ ಅಲ್ವಾ? ಈಗ ನಾನೇ ಬಂದು ನಿಮ್ಮ ಅಕ್ಕನ ನಗಿಸ್ತಾ ಇದ್ದೀನಲ್ವಾ? ಪ್ರೀತಿ ಅಂದರೆ ಜಗಳ, ಕೋಪ ಇರತ್ತೆ. ಇದೆಲ್ಲ ನಿನಗೆ ಮುಂದೆ ಗೊತ್ತಾಗತ್ತೆ. ನಿಮ್ಮ ಅಕ್ಕನ ನಾನು ಚೆನ್ನಾಗಿ ನೋಡ್ಕೋತೀನಿ. ಅದ್ರ ಚಿಂತೆ ನಿನಗೆ ಬೇಡ, ಆಯಿತಾ? ಮನೇಲಿ ಗೊತ್ತಾದರೆ ಕಾವೇರಿ ಅಕ್ಕನ ಬಗ್ಗೆ ಚಿಂತೆ ಮಾಡ್ತಾರಲ್ವಾ? ಮೊದಲೇ ಚಂದ್ರು ಅಂಕಲ್ ಹೆಲ್ತ್ ಬೇರೆ ಸರಿ ಇಲ್ಲ. ಹೌದು ಬಾವ, ಸರಿ ಹೇಳಲ್ಲ. ದಟ್ಸ್ ಲೈಕ್ ಎ ಗುಡ್ ಬಾಯ್. ಸರಿ ಸರಿ, ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಕಾವೇರಿ ಅವರೇ, ಹೊರಡೋಣವಾ? ಸರ್, ನೀವು ಡ್ರಾಪ್ ಮಾಡೋದೇನು ಬೇಡ. ಮನೇಲೆಲ್ಲ ನಿಮಗೋಸ್ಕರ ಕಾಯ್ತಿರ್ತಾರೆ. ನೀವು ಹೊರಡಿ, ನಾವಿಬ್ಬರು ಹೋಗ್ತೀವಿ. ಒಂದು ನಿಮಿಷ, ನಾನು ಕ್ಯಾಬ್ ಬುಕ್ ಮಾಡಿಕೊಡ್ತೀನಿ ರೀ.